ನಮಸ್ಕಾರ ಸ್ನೇಹಿತರೆ, ನನ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ. ಇವತ್ತು ಗುಂಡ್ಲುಪೇಟೆಯಲ್ಲಿ ಪ್ರೊಫೆಸರ್ ನಂಜುಂಡಸ್ವಾಮಿ ಅವರ 90ನೇ ಜನ್ಮದಿನವನ್ನು ಆಚರಣೆ ಮಾಡಲಾಗ್ತಿದೆ. ಮಡಳಿ ರಸ್ತೆಯಿಂದ ಹಳೆ ಬಸ್ ಸ್ಟ್ಯಾಂಡ್ ವರ್ಗು ಪ್ರೊಸೆಷನ್ ಸ್ಟಾರ್ಟ್ ಆಗಿದೆ. ವಿಶ್ವ ರೈತ ನಾಯಕ ಪ್ರೊಫೆಸರ್ ನಂಜುಂಡಸ್ವಾಮಿ ಅವರ 90ನೇ ಜನ್ಮದಿನವನ್ನು ಆಚರಣೆ ಮಾಡೋದಕ್ಕಾಗಿ ವಿವಿಧ ಕಲಾ ಸಂಘಗಳನ್ನು ಕರೆಸಿದ್ದಾರೆ. ಸ್ವಾಭಿಮಾನದ ಚಳವಳಿ ಅಂತ ಹೇಳಿ ಹಸಿರು ಟವಲ್ ಹಾಕ್ಸಿದವರು ನಂಜುಂಡಸ್ವಾಮಿ ಅವರು. ಇವತ್ತು ಎಲ್ಲ ನಕಲಿಗಳು ಹಸಿರು ಟವಲ್ ಹಾಕೊಳ್ತಾರೆ. ಅದರ ಗಾಂಭೀರ್ಯ, ಗತ್ತು, ಘನತೆನ ಎತ್ತಿ ಹಿಡಿದವರು ನಂಜುಂಡಸ್ವಾಮಿ ಅವರು. ಆಮೇಲೆ ಎಲ್ಲ ಹಳ್ಳಿಗಳಿಗೂ ನಿಮಗೆಲ್ಲ ಇರುತ್ತೆ, ನಿಮಗೆ ಬೇಕಾದ ಕಾಲಾಡಿಸ್ಕೊಂಡು ಬರೋದಲ್ಲ ಹಳ್ಳಿಗಳಿಗೆ. ಸೋಮವಾರ ನಾವು ಬಿಡುವಾಗಿರ್ತೀವಿ, ನಿಮ್ದೇನಾರ ಕೆಲಸ ಇದ್ರೆ ಬಂದು ಮುಗಿಸ್ಕೊಂಡು ಹೋಗಿ ಅಂತ ಹೇಳಿದಂಥ ದಾಷ್ಟಿಕತೆ ನಂಜುಂಡಸ್ವಾಮಿ ಅವರು. ಮೊರಂಕಾಯಿ ದೊಂಕಾಯ್ತು, ಸರಿ ನಿಂತ್ಕೋಬೇಕು. ಕೆಳಗಡೆ ಕಳ್ರಿ ಕಾರ್ಯದರ್ಶಿಗಳೇ, ಬೇಗ ಹಿಡ್ಕೊಳ್ಳಿ. ನಮ್ಮ ಅಧ್ಯಕ್ಷ ನೋಡಿ ಹೆಂಗ್ ಹಿಡ್ತಿದಾರ. ಅಣ್ಣ ನೀವು ಬಿಡಿ, ಕೈ ಬಿಡಿ. ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿಕೊಡಬೇಕಾಗಿ ತಮ್ಮಲ್ಲಿ ವಿನಂತಿ. ತಮ್ಮಂದಿರೆ, ಇವತ್ತು ನಂಜುಂಡಸ್ವಾಮಿ ಅವರ ಜನ್ಮದಿನವನ್ನ ಆಚರಣೆಯನ್ನ ಮಾಡ್ತಾ ಇದ್ದೀವಿ. ನಂಜುಂಡಸ್ವಾಮಿ ಅವರು ಬದುಕಿದ್ರೆ 90 ವರ್ಷಗಳ ಪ್ರಾಯದ ನಿಮ್ಮೆಲ್ಲರ ನೆಚ್ಚಿನ ನಾಯಕ. ಇವತ್ತು ಕರ್ನಾಟಕಕ್ಕೆ ರೈತರಿಗೆ ಒಂದು ಸ್ವಾಭಿಮಾನವನ್ನ ತಂದುಕೊಟ್ಟಂತ ಧೀಮಂತ ನಾಯಕ. ಇಡೀ ರೈತ ಕುಲಕ್ಕೆ, ಈ ದೇಶಕ್ಕೆ ಅನ್ನ ಹಾಕುವ ರೈತರಿಗೆ ಈ ದೇಶದ ಯಜಮಾನರು ನಾವು ಅಂತ ಹೇಳಿ ಒಂದು ಸ್ವಾಭಿಮಾನವನ್ನ ತಂದುಕೊಟ್ಟಂತ ಧೀಮಂತ ನಾಯಕರನ್ನ ನಾವು ಇವತ್ತು ಅನಿಸ್ಕೊತಾ ಇದ್ದೀವಿ. ಅದೇ ರೀತಿ ಇವತ್ತು ಕರ್ನಾಟಕ ರಾಜ್ಯ ರೈತ ಸಂಘ ಪ್ರಾರಂಭ ಆಗಿ 80ನೇ ಇಸ್ವಿಯಿಂದ ಸುಂದರೇಶ್ರವರು, ರುದ್ರಪ್ಪ, ನಂಜುಂಡಸ್ವಾಮಿ, ಪುಟ್ಟಣ್ಣಯ್ಯನವರು ಇಡೀ ಕರ್ನಾಟಕದ ರೈತರ ಪರವಾಗಿ ಅವರ ಜೀವಿತ ಕಾಲದಲ್ಲಿ ಹೋರಾಟವನ್ನ ಮಾಡಿಕೊಂಡು ಮಡಿದಿದ್ದಾರೆ. ಕರ್ನಾಟಕ ರಾಜ್ಯ ರೈತ ಸಂಘ ಪ್ರಾರಂಭ ಆದ ಮೇಲೆ ಕರ್ನಾಟಕದಲ್ಲಿ ಏನೇನು ಬದಲಾವಣೆಗಳಾಯಿತು, ಹೋರಾಟದಿಂದ ಸರ್ಕಾರಗಳು ರೈತರ ಪರವಾಗಿ ಯಾವ ರೀತಿ ಕಾನೂನುಗಳನ್ನ ಜಾರಿ ಮಾಡಿದ್ದಾರೆ ಅನ್ನೋದು ತಮ್ಮೆಲ್ಲರಿಗೂ ಕೂಡ ಅಲ್ಪ ಸ್ವಲ್ಪ ಗೊತ್ತಿದೆ.
ನರಗುಂದ ನವಲಗುಂದಲ್ಲಿ ಬಂಡಾಯ ಆಯ್ತು. ಅವಾಗ ಪ್ರಾರಂಭ ಆಗಿರೋ ರೈತ ಸಂಘ. ಏನು ಆ ಭಾಗದ ರೈತರು ಸರ್ಕಾರದ ವಿರುದ್ಧ ಸತತವಾಗಿ ಹೋರಾಟ ಮಾಡಿದಂತ ಸಂದರ್ಭದಲ್ಲಿ ಸರ್ಕಾರಗಳು ರೈತರ ಸಮಸ್ಯೆಗಳ ಬಗ್ಗೆ ಗಮನ ಹರಿಸ್ತಿಲ್ಲ. ಆವಾಗ ಬಂಡಾಯ ಆಯ್ತು. ಗುಂಡ್ರನ್ ಸರ್ಕಾರ ಕಂಡಲ್ಲಿ ಗುಂಡಾಕಿ ಅಂತ ಹೇಳಿ 136 ಜನವನ್ನ ಬಲಿ ತೆಗೆದುಕೊಂಡಂತ ಸರ್ಕಾರದ ವಿರುದ್ಧ ಪ್ರಾರಂಭವಾಗಿ ನಂಜನಸ್ವಾಮಿಯವರು, ಸುಂದರೇಶ್ರವರು, ರುದ್ರಪ್ಪನವರು, ಪುಟ್ಟಣ್ಣಯ್ಯನವರು ಎಲ್ಲರೂ ಸೇರಿ ಕರ್ನಾಟಕ ರಾಜ್ಯ ರೈತ ಸಂಘ ಅಂತೇಳಿ ಪ್ರಾರಂಭ ಮಾಡಿ ಇಡೀ ಕರ್ನಾಟಕದ ಎಲ್ಲ ಗ್ರಾಮಗಳಿಗೆ ಭೇಟಿ ಮಾಡಿ ಸಂಘವನ್ನ ಕಟ್ಟಿ ರೈತರಿಗೆ ಒಂದು ಸ್ವಾಭಿಮಾನವನ್ನ ತಂದುಕೊಟ್ಟಂತ ಧೀಮಂತ ಸಂಘಟನೆ. ಈ ಸಂಘಟನೆ ಜಾತಿ ಧರ್ಮ ಯಾವುದು ಇಲ್ಲದೆ ನಾವೆಲ್ಲರೂ ಕೂಡ ರೈತರು ಹಗಲು ರಾತ್ರಿ ದುಡಿತಾ ಇದ್ದೀವಿ, ನಮಗೆ ನ್ಯಾಯ ಸಿಕ್ಕಿಲ್ಲ ಅಂತ ಹೇಳಿ ಪ್ರಾರಂಭವಾದಂತ ಸಂಘಟನೆ. ಅದೇ ರೀತಿ ಇವತ್ತು ಕರ್ನಾಟಕದಲ್ಲಿ ಏನಾದರೂ ಸರ್ಕಾರಗಳಲ್ಲಿ ಬದಲಾವಣೆ ಮಾಡಿದ್ರೆ ಸಂಘದ ಹೋರಾಟದಿಂದ. ಉದಾಹರಣೆಗೆ ತಮಗೆಲ್ಲ ಗೊತ್ತಿದೆ, ನಮ್ಮ ಸೊಸೈಟಿಗಳಲ್ಲಿ ಸಾಲ ತಗೊಂಡ್ರೆ 4,000 5,000 ರೂಪಾಯಿ ಸಾಲ ತಗೊಂಡ್ರೆ ನಮ್ಮನ್ನ ಜಪ್ತಿ ಮಾಡ್ತಾ ಇದ್ರು, ನಮ್ಮ ಆಸ್ತಿಗಳನ್ನ ಮುಟ್ಕೊಲಾಗ್ತಾ ಇದ್ರು. ರಾಮಕೃಷ್ಣ ಹೆಗಡೆ ಅವರು ಬಂದ ನಂತರ 101C ಕಾನೂನನ್ನ ಜಾರಿಗೆ ತಂದ್ರು. ಕೋಆಪರೇಟಿವ್ ಆಕ್ಟ್ಗೆ 101C ಕಾನೂನನ್ನ ತಂದ್ರು. ಯಾರು ರೈತರು ಸಾಲ ತಕೊಂಡು ಸಾಲ ಕಟ್ಟಿಲ್ಲ ಅಂದ್ರೆ ಅವ್ರ ಆಸ್ತಿಗಳನ್ನ ಮುಟ್ಕೊಲ್ ಹಾಕೊಳ್ಳುವಂತ ಕಾನೂನನ್ನ ಜಾರಿಗೆ ತಂದ್ರು. ಅದರ ವಿರುದ್ಧವಾಗಿ ರೈತ ಸಂಘ ಹೋರಾಟ ಮಾಡಿ ಅದನ್ನ ಕ್ಯಾನ್ಸಲ್ ಮಾಡಿದ್ರು. ಅದೇ ರೀತಿ ರೈತರಿಗೆ, ನಮ್ಮ ರೈತ ಹೆಣ್ಣು ಮಕ್ಕಳಿಗೆ ಆರೋಗ್ಯ ವಿಮೆ ಜಾರಿ ಮಾಡಬೇಕು ಅಂತ ಹೇಳಿ ಹೋರಾಟವನ್ನ ಮಾಡಿದಂತ ಸಂದರ್ಭದಲ್ಲಿ ಪುಟ್ಟಣ್ಣಯ್ಯನವರ ಶಾಸಕರಾಗಿದ್ದ ಸಂದರ್ಭದಲ್ಲಿ ಯಶಸ್ವಿ ಯೋಜನೆಯನ್ನ ಜಾರಿಗೆ ತಂದ್ರು. ಇದು ರೈತ ಹೋರಾಟದಿಂದ ಆಯ್ತು. ಮತ್ತೆ ರೈತರು, ಕೃಷಿ ಕಾರ್ಮಿಕರು ಯಾರೇ ಹಾವು ಕಡಿದ್ರು ಕೂಡ RTC ಇದ್ದವರು ಮಾತ್ರ ಪರಿಹಾರವನ್ನ ಕೊಡುವಂತ ಪದ್ಧತಿ ಇತ್ತು. ಅದು ಕೂಡ ರೈತ ಸಂಘದ ಹೋರಾಟದ ಮುಖಾಂತರ ಪರಿಹಾರ ಕೊಡುವಂತ ಕೆಲಸ ಆಯ್ತು. ಮತ್ತು ಏನು ಗುಂಡ್ಲುಪೇಟೆ ಆಗಿರಬಹುದು, ಕಾಡಂಚಿನ ಪ್ರದೇಶಗಳಲ್ಲಿ ಮನುಷ್ಯರ ಮೇಲೆ ಪ್ರಾಣಿಗಳು ಹಲ್ಲೆ ಮಾಡಿ ಹತ್ಯೆ ಮಾಡಿದಾಗ ಅವರಿಗೆ ಪರಿಹಾರ ಕೊಡುವಂತ ಪದ್ಧತಿ ಬಹಳ ಕಡಿಮೆ ಇತ್ತು. ಈ ಹೋರಾಟದಿಂದ 20 ಲಕ್ಷದವರೆಗೆ ಪರಿಹಾರ ಕೊಡಬೇಕು ಅಂತೇಳಿ ಹೋರಾಟ ಮಾಡಿದದ್ದು ರೈತ ಸಂಘ. ಎಲ್ಲಕ್ಕಿಂತ ಹೆಚ್ಚಾಗಿ ಚಾಮರಾಜನಗರ ಜಿಲ್ಲೆ ಬರಪೀಡಿತ ಪ್ರದೇಶ ಅಂತೇಳಿ 2009ರಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ನೇತೃತ್ವದಲ್ಲಿ ಕೆರೆಗಳಿಗೆ ನೀರು ತುಂಬಬೇಕು ಅಂತ ಹೇಳಿ ಹೋರಾಟ ಮಾಡಿದಂತ ಸಂದರ್ಭದಲ್ಲಿ ಪ್ರಾರಂಭ ಮಾಡಿದ್ದು ರೈತ ಸಂಘ. ಅವಾಗ ಯಡಿಯೂರಪ್ಪ ಸರ್ಕಾರ ಬಿಡದಿಲ್ಲಿ ಬಂದು ರೈತ ಹೋರಾಟವನ್ನ ನಿಲ್ಲಿಸಿ 100 ಕೋಟಿ ರೂಪಾಯಿ ಬಿಡುಗಡೆ ಮಾಡಿದ್ರು ನಾಂದಿಯಾಡು. ಆದ ನಂತರ ನಿಮಗೆ ಇವತ್ತು ಚಾಮರಾಜನಗರ ಜಿಲ್ಲೆಯಲ್ಲಿ ಏತ ನೀರಾವರಿ ಕಬಿನಿ ಡ್ಯಾಮ್ನಿಂದ, ಕಬಿನಿ ನದಿಯಿಂದ ಸುಮಾರು ಕೆರೆಗಳಿಗೆ ನೀರು ತುಂಬುವಂತ ಕೆಲಸವನ್ನ ರೈತ ಸಂಘ ಪ್ರಾರಂಭ ಮಾಡಿತು. ವಿಭಾಗ ಆಗಲ್ಲ, ತಮ್ಮ ತಮ್ಮ ವೈಯಕ್ತಿಕ ಕಾರಣಗಳಿಗಾಗಿ ಒಂದು ಚಳುವಳಿನಲ್ಲಿ ಕೆಲವೊಂದು ಬಿರುಕುಗಳನ್ನು ಮಾಡೋದು, ಬೇರೆ ಸುಮ್ಮನೆ ಈ ಆರೋಪ ಸಣ್ಣ ನೋಡಿ, ಒಬ್ಬ ಮನುಷ್ಯ ಯಾರು ಕೂಡ ಪರಿಪೂರ್ಣ ಅಲ್ಲ. ಸಣ್ಣ ಪುಟ್ಟ ಲೋಪದೋಷಗಳಿರುತ್ತೆ, ದೌರ್ಬಲ್ಯಗಳಿರುತ್ತೆ. ಆದರೆ ಪ್ರತಿಯೊಬ್ಬರು ಕೂಡ ಹಸಿರು ಶಾಲೆ ಹಾಕಿದವರೆ ಅಂದ್ರೆ ಅವ್ನ ಕೊಡುಗೆ ಚಳುವಳಿ ಬಹಳ ಇರುತ್ತೆ. ಅದನ್ನು ಎಲ್ಲರೂ ಗೌರವಿಸ್ಬೇಕು. ನಾವು ಪರಸ್ಪರ ಗೌರವ ಕೊಟ್ಟುಕೊಂಡು ಸಣ್ಣ ಪುಟ್ಟ ಲೋಪದೋಷಗಳನ್ನು ಅಲ್ಲಲ್ಲಿಯೇ ಬಿಟ್ಟು ಈ ಚಳುವಳಿಯನ್ನ ಇಡೀ ಸಮಗ್ರವಾಗಿ ತಗೊಂಡು ಹೋಗ್ಲಿಕ್ಕೆ ಈಗ ನಿಂತಿದ್ದಾರೆ ನಮ್ಮ ರಾಜ್ಯಾಧ್ಯಕ್ಷರು ಮಹೇಶ್ ಬಾಬು ಅಂತವರು. ಅದು ಹಗಲಿರುಳು 40-45 ವರ್ಷದ ಚಳುವಳಿ ಜೊತೆಗಿದ್ದಾರೆ. ಅದ್ರ ಹಿಂದೆ ಅದು ಬಹಳ ಶ್ರಮ ಇದೆ, ಮತ್ತೆ ಬದ್ಧತೆ ಇದೆ, ವೈಚಾರಿಕತೆ ಇದೆ. ಇಂಥದ್ದೆಲ್ಲ ಇಟ್ಟಿರ್ತಕ್ಕಂಥ ರಾಜ್ಯಾದ್ಯಂತ ಇರತಕ್ಕಂಥ ಹಲವಾರು ನಾಯಕರುಗಳ ಜೊತೆಗೆ ನಾವು ನೀವೆಲ್ಲ ಕೈ ಜೋಡಿಸೋಣ, ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳನ್ನು ಮರೆಯೋಣ, ಒಂದು ದೊಡ್ಡ ಮಟ್ಟದಲ್ಲಿ ಚಳುವಳಿ ಕಟ್ಟೋಣ ಅಂತ ಹೇಳಿ ಎಲ್ಲರಿಗೂ ನಮಸ್ಕಾರ. ಪರವಾಗಿರ್ಬೇಕು, ಈ ದೇಶದಲ್ಲಿ ಸಮಾನತೆಯ ಮೂಲಕ ಎಲ್ಲರೂ ಒಂದು ಸಮೃದ್ಧವಾಗಿ ಜೀವಿಸಬೇಕು ಅನ್ನೋ ಸಂವಿಧಾನದ ಆಶಯಗಳನ್ನ ಈಡೇರಿಸಲಿಕ್ಕೆ ರೈತ ಚಳವಳಿ ಸಂಘಟಿತವಾಗಿ 40-50 ವರ್ಷಗಳಿಂದ ವಿಶೇಷವಾಗಿ ಕರ್ನಾಟಕದಲ್ಲಿ ಸಕ್ರಿಯವಾಗಿ ಕೆಲಸ ಮಾಡ್ತಾ ಇದೆ. ಮತ್ತು ಏನೇ ಕೂಡ ಒಂದು ಭಿನ್ನಾಭಿಪ್ರಾಯಗಳು ಏನೇ ಇದ್ರೂ ಕೂಡ ರೈತ ಚಳವಳಿ ಆಶಯ ಒಂದೇ ಇದೆ, ಅದನ್ನ ಮುಂದುವರಿಸುವಂತ ಜವಾಬ್ದಾರಿ ನಮ್ಮೆಲ್ಲರ ಮೇಲೆ ಕೂಡ ಇದೆ. ಇವತ್ತು ಏನೋ ಪರಿಸ್ಥಿತಿಗಳು ಬದಲಾಗ್ತಾ
ಆ ಒಂದು ರೈತ ವಿರೋಧಿ ನೀತಿಗಳೇ ಜಾರಿ ಆಗ್ತಾ ಇದೆ. ಈಗ ತಾವೆಲ್ಲರೂ ಕೂಡ ಕೇಳಿದ್ದೀರಿ, ದೂರದ ಅಮೆರಿಕದಲ್ಲಿ ಕೂಡ್ತಿರ್ತಕ್ಕಂಥ ಟ್ರಂಪ್ ನಮ್ಮ ದೇಶದ ತಾಯಂದ್ರು ಏನು ಹಾಲು ಕರೀತಾರೆ, ಡೈರಿಗಳಿಗೆ ಹಾಲು ಹಾಕ್ತಾರೆ, ಅದನ್ನ ಮುಚ್ಚೋ ಅಂತ ವ್ಯವಸ್ಥೆ ನಮಗೆ ಬರ್ತಾ ಇದೆ. ಬಹುಶಃ ಇವತ್ತು ನಾವೆಲ್ಲ ಜೀವನ ಮಾಡ್ತಾ ಇದ್ದೀವಿ, ದಿನನಿತ್ಯ ಆದಾಯ ಬರುವಂತ ಹೈನುಗಾರಿಕೆ ಇವತ್ತು ಸಂಕಷ್ಟಕ್ಕೆ ಬರ್ತಾ ಇದೆ. ಇವತ್ತು ಪ್ರಸ್ತುತ ಪರಿಸ್ಥಿತಿನಲ್ಲಿ ಆ ದೇಶದಲ್ಲಿ ಬೆಳೀತಕ್ಕಂಥ ಮೇವಿನ ಜೋಳ ಅಂದ್ರೆ ಮುಸ್ಕಿನ ಜೋಳ ಈ ದೇಶಕ್ಕೆ ಬಂದ್ರೆ ನಮಗಿಂತ ಕಡಿಮೆ ಬರ್ತದೆ. ಹಾಲು ಕೂಡ ನಾವೇನ್ ಇವತ್ತು ರೇಟ್ ಜಾಸ್ತಿ ಆಗ್ಬೇಕು, ರೈತರಿಗೆ ಒಂದ್ ಲೀಟರ್ಗೆ 50 ರೂಪಾಯಿ ಸಿಗ್ಬೇಕು, 60 ರೂಪಾಯಿ ಸಿಗ್ಬೇಕು ಅಂತ ನಾವು ಹೋರಾಟ ಮಾಡಿದ್ರೆ ಸರ್ಕಾರಗಳು ಏನ್ ಮಾಡ್ತಾ ಇದೆ, ಕಡಿಮೆ ರೇಟ್ಗೆ ಇಲ್ಲಿ ಜನಕ್ಕೆ ಹಾಲು ಕುಡಿಸ್ಬೇಕು, ಕಡಿಮೆ ರೇಟ್ಗೆ ಬರಬೇಕು ಅಂತೇಳಿ ಆ ದೇಶದಲ್ಲಿ ಒಂದು ಇಂಡಸ್ಟ್ರಿ, ಇದು ಒಂದು ಉದ್ಯಮ. ಅಂದ್ರೆ ಸಾವಿರಾರು ಹಸು ಒಬ್ಬರೇ ಮೇಯಿಸ್ತಾ ಇರ್ತಾರೆ, ಎಲ್ಲ ಮೆಷಿನ್ಗಳು. ನಮ್ ತರ ಯಾರು ಇಲ್ಲ. ಈಗ 1000 ಹಸು ಮೇಯಿಸ್ಬೇಕು ಅಂದ್ರೆ ಇಲ್ಲಿ ಒಂದು 500 ಜನಕ್ಕೆ ಆಹಾರ ಆಗುತ್ತೆ, 500 ಜನ ಕುಟುಂಬ ಬದುಕ್ತದೆ. ಅಲ್ಲಿ ಆ ರೀತಿ ಇಲ್ಲ. ಒಂದ್ 2000 ಹಸು ಒಬ್ಬನೇ ಮೇಂಟೈನ್ ಮಾಡ್ತಾನೆ, ಅವನಿಗೆ ಖರ್ಚು ಕಡಿಮೆ. ಆ ದೇಶದ ರೈತರಿಗೆ ಯಾಂತ್ರೀಕೃತ ಮಾಡೋದ್ರಿಂದ ಖರ್ಚು ಕಡಿಮೆ. ಅವ್ರು ಹೇಳ್ತಾರೆ, ನಾವು ಬಹುಶಃ ಒಂದು 30 ರೂಪಾಯಿಗೆ ಹಾಲು ಕೊಟ್ಬಿಡ್ತೀವಿ. ಭಾರತದ ಎಲ್ಲ ಅಂಗಡಿಗಳಲ್ಲಿ ನೋಡಿ, ಇಲ್ಲಿ ಎದುರುಗಡೆ ತರಕಾರಿ ಮಾರ್ತಾ ಇದಾರಲ್ಲ, ಆ ಬೇಕರಿ ಅಂಗಡಿನಲ್ಲಿ 25-30 ರೂಪಾಯಿಗೆ ಹಾಲು ಬಂದ್ರೆ ನಮ್ಮ ಹಾಲು ತಗೊಳ್ಳೋರು ಯಾರು? ತಾಯಂದ್ರೆ ನೀವು ಯೋಚನೆ ಮಾಡ್ಬೇಕು. ನೀವೆಲ್ಲ ಹಸುಗಳು ಸಾಕ್ತೀರಿ ಗ್ರಾಮಾಂತರ ಪ್ರದೇಶಗಳಲ್ಲಿ, ನಮ್ಮ ರೈತರು ಕೂಡ ಮೇವೆಲ್ಲ ತಗೊಂಬಂದು ಹಸುಗಳನ್ನ ಸಾಕಿರ್ತಾರೆ. 25 ರೂಪಾಯಿಗೆ ಅಲ್ಲ ಹಾಲು ಮಾಡಿದ್ರೆ ನಮ್ ಡೈರಿಗಳು ನಡೀತಾವ? ಏನ್ರಪ್ಪ, ನಮ್ ಡೈರಿಗಳು ನಡೀತಾವ? ಊರುಗಳಲ್ಲಿ ಡೈರಿಗಳು ಮುಚ್ಚಿದ ಮೇಲೆ ನಾವು ಮಾಡೋದೇನಿದೆ, ಇಲ್ಲಿ ಹಸುಗಳನ್ನ ಯಾರು ತಗೊಳಲ್ಲ. ಮಾರ್ತೀವಿ, ನಮ್ಗೆ ಗೀಟೆಲ್ಲ ಮಾರ್ಬಿಡ್ತೀವಿ, ನೀವು ಹೊಸ ತಗೊಳ್ಳಿ ಅಂದ್ರೆ ಪಕ್ಕದ ಮನೆಯವರು ತಗೊಳಲ್ಲ. ಯಾಕಂದ್ರೆ ಅವನಿಗೂ ಅದೇ ಪರಿಸ್ಥಿತಿ ಇದೆ. ಹೊಸ ತಗೊಂಡು ಮೇಯಿಸಿದ್ರೆ ಅವನಿಗೂ ಅದೇ ಕತೆ, ಲೀಟರ್ 20 ರೂಪಾಯಿ. ಇಂಥ ಒಂದು ನೀತಿ ನಿರೂಪಣೆಗಳು ನಮಗ್ ಬೇಕಾ? ಬೇಕೇನ್ರಿ? ಇದು ಬೇಕಿಲ್ಲ. ನಾವ್ ಎಲ್ಲ ಸುಮ್ಮನೆ ಅಲ್ಲಿ ಸಿನಿಮಾ ಮಾಡ್ತಾರ, ಅಲ್ಲಿ ಡ್ಯಾನ್ಸ್ ಮಾಡ್ತಾರ, ಅದು ಇದು ಇಂಥ ಕಾರ್ಯಕ್ರಮಗಳು ಹೋಗ್ತೀವಿ, ದೇವಸ್ಥಾನದಲ್ಲಿ ದೇವ್ರ ಪೂಜೆ ಮಾಡ್ತೀವಿ, ಗಂಧದ ಕಡ್ಡಿ ಹಚ್ತೀವಿ, ಜಾತ್ರೆ ಮಾಡ್ತೀವಿ ಅಂತ, ಅದು ಬೇರೆ ವಿಚಾರ. ಬಟ್ ಇಲ್ಲಿ ಆಗ್ಬೇಕಾಗಿರೋ ತೀರ್ಮಾನ, ಈ ಪದ್ಧತಿಗಳನ್ನ, ಈ ನೀತಿ ನಿಯಮಗಳನ್ನ ಬದಲಾಯಿಸಕ್ಕೆ ನೀವೆಲ್ಲ ಸಂಘಟಿತರಾಗ್ಬೇಕಾ ಬೇಡವಾ? ನೀವೆಲ್ಲ ಇಲ್ಲಿ ಕೂಗೋದಾಗಲ್ಲ. ನೀವು ಏನು ಮತಪೆಟ್ಟಿಗೆನಲ್ಲಿ ಓಟ್ ಹಾಕ್ತೀರಿ ಅದೇ ಅವ್ರ ಕೂಗು. ನಾವ್ ಇಲ್ಲಿ ಎಷ್ಟೇ ಭಾಷಣ ಮಾಡ್ಲಿ, ಏನೇ ಮಾಡ್ಲಿ, ರಾಜಕೀಯ ಪಕ್ಷಗಳು ಬರ್ತವೆ. ನಾನಿರುವುದು ನಿಮಗಾಗಿ, ನಿಮ್ಮ ಸೇವೆ ಮಾಡ್ಲಿಕ್ಕೆ ನಾನು ಬಂದಿದ್ದೀನಿ. ಈ ವರ್ಷ ನಮ್ಮ ಪಕ್ಷಕ್ಕೆ ಓಟ್ ಕೊಟ್ಬಿಡಿ, ಇವರು ನಮ್ಮ ಜಾತಿಯವರು ಓಟ್ ಕೊಟ್ಬಿಡಿ, ನಿಮ್ಗೆ 2000 ರೂಪಾಯಿ ದುಡ್ಡು ಕೊಡ್ತೀವಿ, ಓಟ್ ಕೊಟ್ಬಿಡಿ. ಮಹಿಳೆಯರಿಗೆ ನಿಮಗೆ ಬಸ್ ಚಾರ್ಜ್ ಫ್ರೀ ಮಾಡ್ತೀವಿ, ಓಟ್ ಕೊಟ್ಬಿಡಿ. ಇವ್ರ ಬಸ್ ಚಾರ್ಜು ಇವೆಲ್ಲ ಎಲ್ಲಿವರೆಗೆ ಬರ್ತದೆ? ನಾವು ಸಶಕ್ತರಾಗಿರ್ಬೇಕು. ನಾವು ಯಾಕೆ ಬಸ್ಗಳೇ ಇಲ್ಲ, ಬಸ್ ಚಾರ್ಜ್ ಒಬ್ಬರ ಮೇಲೆ ಒಬ್ಬರು ಕೂತ್ಕೊಂಡು ಹೋಗೋಂಥ ಬಸ್ಗಳು ಕಳಿಸ್ತಾರೆ. ಎಲ್ಲ ಹಳೆ ಬಸ್ಗಳು ಬಿಡ್ತಾವ್ರ. ಇಲ್ಲಿ ಸಿಟಿಗಳಿಗೆಲ್ಲ ಐಷಾರಾಮಿ ಬಸ್ಸು, AC ಬಸ್ಗಳು ಅಲ್ಲಿಗೆ. ಇಂಥ ಪರಿಸ್ಥಿತಿ ನಮಗೆ ಸ್ವತಂತ್ರವಾಗಿ ಈಗ ಪ್ರತಿನಿತ್ಯ ನಮ್ಮ ಗೃಹಲಕ್ಷ್ಮಿ ಯೋಜನೆಯಲ್ಲಿ 2000 ರೂಪಾಯಿ ಕೊಡ್ತೀವಿ ಅಂತಾರೆ. ನಮಗೆ ವಾರ್ಷಿಕವಾಗಿ ಅಲ್ಲ, ತಿಂಗಳಿಗೆ 20,000 ಆದಾಯ ಬರೋ ರೀತಿ ಮಾಡಿದ್ರೆ ಅವ್ರು 2,000 ಯಾರಿಗೆ ಬೇಕು? ಬಸ್ಗಳು ಇಟ್ಕೊಂಡು ನಾವೇನೋ ಮಾಡ್ತೀವಿ, ಅಥವಾ ಇನ್ನೊಂದು ಯಾವ್ದೋ ಒಂದು ಗುಡಿ ಕೈಗಾರಿಕೆ ಮಾಡ್ತೀವಿ, ಅಥವಾ ನಮ್ಮ ಕೃಷಿನೆಲ್ಲ ಮಾಡ್ತೀವಿ. ನಮಗೆ ಸಾಕಷ್ಟು ನಮ್ಮ ಮಹಿಳೆಯರಿಗಾಗ್ಲಿ, ನಮ್ಮ ರೈತಾಪಿ ವರ್ಗಕ್ಕಾಗ್ಲಿ ಸಾಕಷ್ಟು ಆದಾಯ ಬಂದ್ರೆ ಅವರ ಪುಕ್ಕಟ ಯೋಜನೆಗಳು ನಮ್ಗೆ ಏನ್ ಬೇಕಾ? ನಮ್ ಪುಕ್ಕಟ ಯೋಜನೆ ತಗೊಂಡು ಇನ್ನೂ ಬಂದಿಲ್ಲ ದುಡ್ಡು ಅಂತ ಬ್ಯಾಂಕ್ ಹೋಗಿ ತಿರ್ಗಾಡಕ್ ಬೇಕಾಗಿದೆಯಾ? ನಿಮ್ಮ ಕೈನಲ್ಲಿ ದುಡ್ಡಿರೋ ಅಂತ ವ್ಯವಸ್ಥೆಗಳನ್ನ ಮಾಡ್ತಾ ಇಲ್ಲ ಅವರು. ನಿಮ್ಮ ಕೈನಿಂದ ಕಿತ್ಕೊತಾವ್ರೆ, ಎಲೆಕ್ಷನ್ ಬಂದಾಗ ಒಂದು ಆಸೆ ತೋರಿಸ್ತಾವ್ರೆ. ಇಂಥ ಪದ್ಧತಿಗಳು ಯಾವುದೇ ಪಕ್ಷ ಇರಲಿ ಅದಕ್ಕೆ ನಾವು ಒಪ್ಪಕ್ಕಾಗಲ್ಲ. ರೈತರು ಸುಸ್ಥಿರವಾಗಿ ತಮ್ಮ ಬದುಕನ್ನು ಕಟ್ಕೊಳ್ಳಕ್ಕೆ ಏನು ಕಾರ್ಯಕ್ರಮ ಬೇಕಾ ಅದನ್ನೆಲ್ಲ ರೈತ ಸಂಘಟನೆ ಮಾಡಬೇಕು. ರೈತರು ಕೂಡ ಒಂದು ಜಾಗೃತರಾಗಿ ತಮ್ಮ ಹಕ್ಕುಗಳ ಹೋರಾಟ ಮಾಡುವಂತ ಒಂದು ಸಂಕಲ್ಪವನ್ನು ನಾವು ಇನ್ನೂ ಜಾಸ್ತಿ ಮಾಡಿ ಆ ಒಂದು ನೀತಿ ನಿರೂಪಣೆಗಳು ರೈತರ ಪರವಾಗಿ ಆಗ್ಬೇಕು. ಅಲ್ಲಿವರೆಗೂ ರೈತ ಹೋರಾಟ ಕಂಟಿನ್ಯೂ ಆಗಿ ಆಗ್ಬೇಕು. ನಾವು ಘೋಷಣೆ ಕೂಗ್ತೀವಿ, ಯಾತಕ್ಕಾಗಿ ಹೋರಾಟ ಅಂದ್ರೆ ನ್ಯಾಯಕ್ಕಾಗಿ ಹೋರಾಟ ಅಂತ. ಎಲ್ಲಿ ಸಿಗ್ತಾ ಇದೆ ನ್ಯಾಯ? ಈಗ ಯಾರು ಕೇಳದೆ ಇದ್ರು ಕೂಡ ಅವ್ರ ಪಾಲಿಸಿ ಅವ್ರ ಪರವಾಗಿ ಆಗ್ತಾ ಇದೆ. ಇಲ್ಲಿ ನಾವು ಬೀದಿಲಿ ನಿಂತ್ಕೊಂಡ್ರು ಕೂಡ ಪಾಲಿಸಿ ನಮ್ಗಿಲ್ಲ, ನಮ್ಮ ಪರವಾಗಿ ನೀತಿ ನಿರೂಪಣೆಗಳು ಆಗ್ತಾ ಇಲ್ಲ. ಆ ಕಾರಣ ನಾವೇನು ಇವತ್ತು ಈ ಸಮಾವೇಶದ ಮೂಲಕ ರೈತರಿಗೆ ಒಂದು 20 ಅಂಶಗಳನ್ನ ಸರ್ಕಾರಕ್ಕೆ ಒತ್ತಾಯ ಆಗ್ತಾ ಇದ್ದೀವಿ. ಅದನ್ನೆಲ್ಲ ಬಂದು ಈಗ ಜಿಲ್ಲಾಧಿಕಾರಿ ಬರ್ಬೇಕು ಅಂತ ಕೇಳಿದೀವಿ. ಜಿಲ್ಲಾಧಿಕಾರಿ ಅವರು ಯಾವ್ದೋ ಒಂದು ತುರ್ತು ಕಾರ್ಯನಿಮಿತ್ತ ಬರಕ್ ಆಗ್ತಾ ಇಲ್ಲ ಅಂತೇಳಿ ಈಗ ತಾನೇ ಮಾತಾಡಿದ್ರು. ಅವ್ರ ಪರವಾಗಿ ಸರ್ಕಾರದಿಂದ ಈ ಭಾಗದ ತಹಶೀಲ್ದಾರ್ ಬರ್ತಾರೆ ಈಗ. ಸೊ ಈಗ ನಿಮ್ಮ ಒತ್ತಾಯ ಏನಿದೆ ಅದನ್ನೆಲ್ಲ ಚರ್ಚೆ ಮಾಡಿ ನಂತರ ಹೋಗ್ತಾರೆ ಈಗ ಒತ್ತಾಯ ಪತ್ರಗಳನ್ನ.